ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿ ಲೈಫ್ ಯೂಟ್ಯೂಬ್ ಚಾನಲ್. ಸೊ ಗೈಸ್, ಈಗ ತಾನೇ ಸೆಕೆಂಡ್ ಸೆಮ್ ರಿಸಲ್ಟ್ನ ಬಿಟ್ಟಿದ್ದಾರೆ, ಬೇಗ ಚೆಕ್ ಮಾಡ್ಕೊಳ್ಳಿ. ಸೊ ಚೆಕ್ ಮಾಡಾದಮೇಲೆ ಯಾರ್ಯಾರೆಲ್ಲ ಪಾಸ್ ಆಗಿದ್ದೀರಾ ಕಂಗ್ರ್ಯಾಚುಲೇಷನ್ಸ್, ಆ್ಯಂಡ್ ಯಾರ್ದೆಲ್ಲ ಫೇಲ್ ಆಗಿದ್ದೀರಾ ಅಂದರೆ ಬ್ಯಾಕ್ಲಾಗ್ ಇರುತ್ತೆ. ಈಗ ನಿಮ್ಮ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಸಮ್ಮರ್ ಸೆಮಿಸ್ಟರ್ಗೆ ಅದನ್ನು ಕ್ಲಿಯರ್ ಮಾಡ್ಕೊಬೇಕು ಆ ಸಬ್ಜೆಕ್ಟ್ನ. ಈಗ ಆಲ್ರೆಡಿ ಸಮ್ಮರ್ ಸೆಮಿಸ್ಟರ್ ರಿಜಿಸ್ಟ್ರೇಷನ್ ಮುಗ್ದೋಗಿದೆಯಲ್ಲ ಅಂದ್ಕೊಂಡ್ರೆ ಅದು ಯಾರೆಲ್ಲ ಎಲಿಜಿಬಲ್ ಇಲ್ಲವೋ, ಅಂದರೆ ಈಗ ಫಸ್ಟ್ ಸೆಮ್ ಹಾಗೂ ಸೆಕೆಂಡ್ ಸೆಮ್ಮಲ್ಲಿ ಇಂಟರ್ನಲ್ ಮಾರ್ಕ್ಸ್ ಯಾರ್ಯಾರಿಗೆ ಕೊಟ್ಟಿಲ್ವೋ ಅವರು ಅಟೆಂಡೆನ್ಸ್ ಯಾರಿಗೆ ಕಡಿಮೆ ಬಂದಿದೆ 75 70 ಲೆಸ್ ದೆನ್ ಬಂದಿದೆ ಅಂಥವರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಈಗ ನೀವು ರಿಸಲ್ಟ್ ಬಂದಾದಮೇಲೆ ಈಗ ಯಾರ್ಯಾರ್ದೆಲ್ಲ ಬ್ಯಾಕ್ಲಾಗ್ ಇದೆಯೋ ನೀವು ಈಗ ಆ ಬ್ಯಾಕ್ಲಾಗ್ ಸಬ್ಜೆಕ್ಟ್ನ ಈ ಸಮ್ಮರ್ ಸೆಮಿಸ್ಟರಲ್ಲಿ ಕ್ಲಿಯರ್ ಮಾಡ್ಕೊಬೋದು. ಆ್ಯಂಡ್ ನಿಮ್ಮ ರಿಸಲ್ಟ್ ಏನಾದರೂ ಈಗ ಬರ್ತಿಲ್ಲ ಅಂದರೆ ಟೆಕ್ನಿಕಲ್ ಗ್ಲಿಚ್ ಆಗಿರುತ್ತೆ, ಸೊ ಮತ್ತೆ ರೀಟ್ರೈ ಮಾಡ್ತೀರಿ, ಆದಷ್ಟು ಬೇಗನೆ ಬಿಡ್ತಾರೆ. ಆ್ಯಂಡ್ ಸಮ್ಮರ್ ಸೆಮಿಸ್ಟರ್ ಎಕ್ಸಾಮಿನೇಷನ್ ನಿಮ್ಮ ಬ್ಯಾಕ್ಲಾಗ್ ಇರೋ ಸಬ್ಜೆಕ್ಟಿಗೆ ನೀವು ಫೀಸ್ ಕಟ್ಬಿಟ್ಟು ಅದನ್ನು ಕ್ಲಿಯರ್ ಮಾಡ್ಕೊಬೋದು. ಸೊ ರಿಜಿಸ್ಟ್ರೇಷನ್ ನಾವು ಆಗಬೇಕು ಅಂತ ಏನು ಟೆನ್ಷನ್ ತೊಗೊಂಬೇಡಿ, ನೀವು ಡೈರೆಕ್ಟ್ ನಿಮ್ದು ಯಾವ್ದು ಬ್ಯಾಕ್ಲಾಗ್ ಇದೆ ಫೀಸ್ ಕಟ್ಟೋ ಟೈಮಲ್ಲಿ ಫೀಸ್ನ ಪೇ ಮಾಡಿ ಆ ಸಬ್ಜೆಕ್ಟಿಗೆ. ಆ್ಯಂಡ್ ಎಕ್ಸಾಮು ಸ್ಟಾರ್ಟ್ ಆಗೋದು ಸೆಪ್ಟೆಂಬರ್ 7 ಪ್ರಾಕ್ಟಿಕಲ್ ಆ್ಯಂಡ್ ಥಿಯರಿ ನೀವು ಕ್ಲಿಯರ್ ಮಾಡ್ಕೊಬೋದು ಸಬ್ಜೆಕ್ಟ್ನ. ಇನ್ನು ರಿವ್ಯಾಲ್ಯೂಯೇಷನ್ ಕಡೆ ನೋಡೋದಾದರೆ ರಿಸಲ್ಟ್ ಈಗ ತಾನೇ ಬಿಟ್ಟಿದ್ದಾರೆ. ಸೊ ಇನ್ನು 2 ಡೇಸ್ ಅಂದರೆ ಮಂಡೇ ಇಲ್ಲ ಸಂಡೇ ಸಾಯಂಕಾಲ ಅಪ್ಡೇಟ್ನ ಬಿಡ್ತಾರೆ, ಅಂದರೆ ಯಾವಾಗ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡ್ಬೋದು ಅಂತ. ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಪ್ಡೇಟ್ ಬಿಟ್ಟರೆ ಆದಷ್ಟು ಬೇಗ ತಿಳಿಸ್ತೀವಿ. ಸೊ ನಿಮಗೇನಾದರೂ ಮಾರ್ಕ್ಸ್ ಬರಬೇಕು ಅಂತ ಅನಿಸಿದ್ರೆ, ಬರ್ದಿದ್ದೀನಿ ನಾನು ಮಾರ್ಕ್ಸ್ ಇನ್ನೂ ಕೊಡಬೇಕು ಅಂತ ಅನಿಸಿದ್ರೆ ರಿವ್ಯಾಲ್ಯೂಯೇಷನ್ಗೆ ಹಾಕಿ. ನಾವು ಸಜೆಸ್ಟ್ ಮಾಡೋದಿಷ್ಟೇ, ಯಾರಿಗೆಲ್ಲ 15 ಬಂದಿದೆಯೋ ನೀವು ಹಾಕಿದ್ರೆ ಇನ್ನು 3 ಮಾರ್ಕ್ಸ್ ಬರ್ಬೋದು. ನೀವೇನಾದ್ರು ಬರೆದಿದ್ರೆ ನಿಮಗೆ ಕಾನ್ಫಿಡೆನ್ಸ್ ಇದ್ದರೆ ಹಾಕಿ. ತುಂಬ ಲೆಸ್ ಮಾರ್ಕ್ಸ್ ಬಂದಿದೆ ಆದರೂ ನನಗೆ ಕಾನ್ಫಿಡೆನ್ಸ್ ಇದೆ ನಾನು ಬರೆದಿದ್ದೀನಿ ಅನ್ನಂಗಿದ್ರೆ ಮಾತ್ರ ಹಾಕಿ. ಆ್ಯಂಡ್ ಇನ್ ಕೇಸ್ ಅದ್ರಾಗೂ ರಿವ್ಯಾಲ್ಯೂಯೇಷನ್ ಹಾಕಿದ್ಮೇಲೂ ನೀವೇನಾದ್ರು ಫೇಲ್ ಆದರೆ ನೀವು ಸಮ್ಮರ್ ಸೆಮಿಸ್ಟರ್ ಎಕ್ಸಾಮಿನೇಷನ್ಗೆ ಫೀಸ್ ಕಟ್ಟಿ ಆ ಸಬ್ಜೆಕ್ಟ್ದು ಮತ್ತೆ ಬರೆದು ಕ್ಲಿಯರ್ ಮಾಡ್ಕೊಳ್ಳಿ. ಸೊ ರಿವ್ಯಾಲ್ಯೂಯೇಷನ್ ಆ್ಯಂಡ್ ಫೋಟೋ ಕಾಪಿ ಅಪ್ಡೇಟ್ನ ಇನ್ 2 ಡೇಸಲ್ಲಿ ಬಿಡ್ತಾರೆ. ಆ್ಯಂಡ್ ಅದು ಪ್ರೊಸೀಜರು 5 ಡೇಸ್ 3 ಡೇಸ್ ಇರುತ್ತೆ, ಅದಾಗಿ 2 ವೀಕ್ಸ್ ಅಷ್ಟರಲ್ಲಿ ರಿವ್ಯಾಲ್ಯೂಯೇಷನ್ ರಿಸಲ್ಟ್ ಬಿಡ್ತಾರೆ. ಸೊ ಇನ್ ಕೇಸ್ ರಿವ್ಯಾಲ್ಯೂಯೇಷನಲ್ಲೂ ಫೇಲ್ ಆದರೆ ಸಮ್ಮರ್ ಸೆಮಿಸ್ಟರ್ ಎಕ್ಸಾಮಿನೇಷನಲ್ಲಿ ಕ್ಲಿಯರ್ ಮಾಡ್ಕೊಳ್ಳಿ. ಇದೇ ಥರ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಥ್ಯಾಂಕ್ ಯು.